ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗನ್ನು ನಾನು ಮಂಗಳವಾರ ರಾತ್ರಿಯಿಂದ ಶುರು ಮಾಡ್ತಾ ಇದ್ದೀನಿ. ಅಮ್ಮ ನನಗೋಸ್ಕರ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಮತ್ತು ಬರಕೆ ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ರು. ನಮ್ಮ ಯಜಮಾನ್ರೆ ಹೋಗಿ ಬಿಡಿಸ್ಕೊಂಡು ಬಂದಿದ್ದಾರೆ. ಅದು ತುಂಬುವಾಗ ಸ್ವಲ್ಪ ಚೆಲ್ತಷ್ಟೇ. ನಾನಿವತ್ತು ಲೈವ್ ಬಂದಿದ್ದೆ. ರಾತ್ರಿ ಲೈವ್ ಬಂದಾಗ ಎಲ್ಲರೂ ಕೇಳಿದ್ರಿ ಏನು ಅಡುಗೆ ಮಾಡ್ತಾಯಿದ್ದೀರಾ ಅಂತ. ನಾನು ಮೊಟ್ಟೆ ಸಾಂಬಾರಿದೆ, ಅನ್ನ ಮತ್ತು ಮುದ್ದೆ ಮಾಡ್ಕೊತೀನಿ ಅಂತ ಹೇಳಿದೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಿದ್ದರಿಂದ ಅನ್ನ ಮುದ್ದೆ ಎಲ್ಲ ಎರಡೆರಡು ಮಾಡೋದು ಸ್ವಲ್ಪ ಅಂದರೆ ಸ್ವಲ್ಪ ಹಾಕೋಬೇಕಾಗತ್ತೆ. ಅಕ್ಕಿ ಅದು ಸ್ವಲ್ಪ ಹಾಕೋಬೇಕಾಗುತ್ತೆ, ಮುದ್ದೆ ಆದರೂ ಸ್ವಲ್ಪ ಮಾಡ್ಕೋಬೇಕಾಗತ್ತೆ ಅಂತ ಏನು ಮಾಡಿದೆ, ಬೆರಕೆ ಹಿಟ್ಟು ಹೇಗಿದ್ರು ಅಮ್ಮ ಬಿಡಿಸ್ಕೊಟ್ಟಿದ್ರಲ್ಲ ಅಂತ ಬೆರಕೆ ರೊಟ್ಟಿ ಮಾಡ್ಕೊಳ್ಳೋಣ ಮೊಟ್ಟೆ ಸಾಂಬಾರಿಗೆ ಅಂದ್ಕೊಂಡು ಬೆರಕೆ ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ಲೈವಲ್ಲಿ ಮುದ್ದೆ ಮತ್ತು ಅನ್ನ ಮಾಡ್ಕೋತೀನಿ ಅಂತ ಹೇಳಿದ್ದೆ, ಆದರೆ ಅನ್ನ ಮತ್ತು ಮುದ್ದೆ ಮಾಡಲಿಲ್ಲ, ಬೆರಕೆ ರೊಟ್ಟಿ ಮಾಡಿಕೊಂಡೆ. ಇದು ಬುಧವಾರದ ಬೆಳಗಿನ ವ್ಲಾಗ್. ಇದು ಮೊದಲೆಲ್ಲ ತುಂಬ ಬಿಸಿಲಿರೋದು, ವಾತಾವರಣ ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ಬಟ್ ಇವಾಗ ಸ್ವಲ್ಪ ದಿನದಿಂದ ಮಳೆ ಬರ್ತಿರೋದಕ್ಕೆ ವಾತಾವರಣ ಸಖತ್ತಾಗಿದೆ. ಸೂರ್ಯ ಇವಾಗ ತಾನೇ ಉದಯ ಆಗ್ತಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಮೊದಲೆಲ್ಲ ನಾನು ಮತ್ತು ಸುಶೀಲ್ ಆಂಟಿ ಇಬ್ಬರೇ ಹೋಗ್ತಾ ಇದ್ವಿ ವಾಕ್ಗೆ. ಇವಾಗ ನಮ್ಮ ಜೊತೆಗೆ ಕಾಮಾಕ್ಷಕ ಕೂಡ ಜಾಯಿನ್ ಆಗಿದ್ದಾರೆ. ಅವರು ಒಂದು ತಿಂಗಳಿಂದ, ಅಂದರೆ ನಾನು ಹೋಗೋದು ಸ್ವಲ್ಪ ದಿನ ತಡವಾಯಿತು, ಹೋಗ್ತಿರ್ಲಿಲ್ಲ. ಇವಾಗ ಅವರು ಕೂಡ ಬರ್ತಿದ್ದಾರೆ ನಮ್ಮ ಜೊತೆಗೆ. ಒಂದೊಂದು ಸಲ ಸೋಮಾರಿತನ ಜಾಸ್ತಿ ಆದಾಗ ನಾನೇ ವಾಕ್ ಹೋಗೋದು ಬೇಡ ಅಂತ ಮಲಗಿಬಿಟ್ಟಿರ್ತೀನಿ. ನಮ್ಮನೆ ಅವ್ರ ಮನೆ ಆದಮೇಲೆ ಸಿಗೋದು. ಸೊ ಅವ್ರು ಬಂದು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇವಾಗಂತೂ ವಾಕ್ ಮಿಸ್ ಮಾಡ್ತಿಲ್ಲ, ಡೈಲಿ ಹೋಗ್ತಾ ಇದ್ದೀನಿ. ಅಲ್ಲ ಎಲ್ಲ ಇಷ್ಟು ಚೆನ್ನಾಗವಲ್ಲ, ನಾಯಿಗಳು ಎಲ್ಲ ಇಷ್ಟು ಚೆನ್ನಾಗವಲ್ಲ, ಯಾರು ಊಟ ಹಾಕೋರು ಇದಕ್ಕೆ? ನಮ್ಮೂರಿನ ಜನರ ಜೊತೆಗೆ ನಮ್ಮೂರಿನ ಪ್ರಾಣಿ ಪಕ್ಷಿಗಳನ್ನ ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಮುದ್ದಾಗಿರುತ್ತೆ ನೋಡಿ. ನಮ್ಮೂರಲ್ಲಿ ಇನ್ನೂ ಕಾಗೆಗಳೆಲ್ಲ ಇವೆ, ಕಾಗೆಗಳು ಬರ್ತಾ ಇರುತ್ತೆ. ಇವಾಗ ದೇವರನ್ನು ತೋರಿಸ್ತಾ ಇದ್ದೀನಿ. ನನ್ನ ಪ್ರೀತಿಯ ದೇವರಿವರು. ಅವ್ರನ್ನ ನೋಡಿದಾಗೆಲ್ಲ ವಿಡಿಯೋ ಮಾಡ್ಕೊಳ್ಳದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಒಂದೇ ಒಂದು ಹೂ ಬಿಟ್ಟಿತ್ತು, ದಾಸವಾಳದ ಗಿಡದಲ್ಲಿ ದಾಸವಾಳ ಹೂವು. ಅದನ್ನೇ ಮಧ್ಯಕ್ಕೆ ಮುಡಿಸ್ದೆ ಹೊಸ್ತಿಲ್ಗೆ. ನಾನು ಬಂದ ತಕ್ಷಣ ನನಗೆ ಬೆಳಕು ಗಾಳಿ ಚೆನ್ನಾಗಿ ಬರಬೇಕು, ಅದರಿಂದ ಕಿಟಕಿಯನ್ನು ತೆಗಿತಾ ಇದ್ದೀನಿ. ಕೋತಿ ಇದ್ದರೆ ತೆಗಿಯೋದಕ್ಕಾಗಲ್ಲ, ಸದ್ಯ ಕೋತಿದು ಯಾವುದು ಸೌಂಡ್ ಇರಲಿಲ್ಲ, ಅದಕ್ಕೆ ತೆಗಿತಾ ಇದ್ದೀನಿ. ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ. ಆ ಸೂರ್ಯನ ಬೆಳಕು ಮನೆಯೊಳಗಡೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದ್ದಂಗೆ. ಇವಾಗ ವಾಕ್ ಮುಗಿಸ್ಕೊಂಡು ಬಂದೆ. ಇವತ್ತು ಮುಖ ತೊಳ್ಕೊಂಡು ಹೋಗೋಕ್ಕಾಗಲಿಲ್ಲ, ಎದ್ದಿದ್ದು ಲೇಟ್ ಆಯಿತು, ಅದಕ್ಕೆ ಹೀಗೆ ಹೋಗಿದ್ದೆ. ಇವತ್ತು ಸ್ವಲ್ಪ ಕನಕಾಂಬ್ರ ಹೂ ಕುಯ್ಯೋದಿದೆ. ಕನಕಾಂಬ್ರ ಹೂ ಕೂದಿಟ್ಬಿಟ್ಟು ಎದ್ದ ತಕ್ಷಣ ಫೋನ್ ನೋಡೋ ಅಭ್ಯಾಸ ಇಲ್ಲ, ವಾಕ್ ಹೋಗ್ಬಿಡ್ತೀನಲ್ವ. ಸೊ ವಾಕಿಂದ ಬಂದಮೇಲೆ ಇವಾಗ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಯಾವ್ದ್ಯಾವ್ದು ಎಷ್ಟೆಷ್ಟು ವ್ಯೂಸ್ ಆಗಿದೆ, ಯಾವ ವೀಡಿಯೋಸ್ ಅಥವಾ ಯಾರು ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಮತ್ತು ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಪ್ರತಿ ಸಲ ವಾಕಿಂದ ಬಂದೆ ಒಂದು 5 ನಿಮಿಷ ರೆಸ್ಟ್ ಮಾಡ್ತೀನಲ್ವ, ಅವಾಗ ನೋಡ್ಕೊತೀನಿ. ಇವಾಗ ನೋಡಿಬಿಟ್ಟು ಮಿಕ್ಕಿದ ಕೆಲಸ ಮಾಡ್ತೀನಿ. ವಾಕಿಂದ ಬಂದ ತಕ್ಷಣ ಯಾವಾಗಲೂ ಒಂದು 5 ನಿಮಿಷ ರೆಸ್ಟ್ ಮಾಡೇನೆ ಆಮೇಲೆ ಬೇರೆ ಕೆಲಸ ಶುರು ಮಾಡ್ಕೊತೀನಿ. ಇವಾಗ ಪಾತ್ರೆ ಎಲ್ಲ ಬೋಸಿಗೆ ತುಂಬಿಕೊಂಡೆ. ಬೋಸಿಗೆ ತುಂಬ್ಕೊಂಡ ತಕ್ಷಣ ನಮ್ಮ ಹೆಂಗಸರಿಗೆ ಹೆಂಗೆ ಅಂದರೆ ಆ ಬೇಸನ್ ತೊಳಿಲೇಬೇಕು, ತೊಳಿಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ಇವತ್ತು ಹೇಳಿದ್ನಲ್ಲ, ಶಾರು ಮಮ್ಮಿ ಮನೇಲಿದ್ದಾಳೆ, ಅದರಿಂದ ನಾನೇನೇ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ನಮ್ಮನೆ ಹತ್ತಿರ ಅಂತೂ ಪ್ರಕೃತಿ ಸಕ್ಕತ್ತಾಗಿದೆ, ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ. ನನಗಂತೂ ಹೊರಗಡೆ ಕುತ್ಕೊಂಡು ತೊಳೆಯೋದು ಇಷ್ಟ, ಬಟ್ ರೋಡ್ ಪಕ್ಕನೇ ಇರೋದ್ರಿಂದ ನನಗೊಂಥರ ಮುಜುಗರ ಆಗುತ್ತೆ. ನೀಟಾಗಿ ಕೂತಿದ್ದೀನ ಅಂತ 20 ಸಲ ನೋಡ್ಕೋತಿರ್ತೀನಿ. ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದಾಯಿತು. ನೀರು ನೆನ್ನೆ ಹಿಡಿದಿದ್ದು, ಸೊ ನಾನು ನೀರೇನು ಚೇಂಜ್ ಮಾಡ್ತಿಲ್ಲ. ಒಂದು ಅರ್ಧ ಹಂಡೆ ಇತ್ತು, ಅದಕ್ಕೆ ಬಿಂದಿಗೆಲಿದ್ದಿದ್ದು ನೀರು ಊದಿ ಒಂದೇ ಒಂದು ಬಿಂದಿಗೆ ನೀರು ಹಿಡ್ಕೊತಿದ್ದೀನಿ ಅಷ್ಟೇ. ಮಕ್ಳಿಗೆ ಸ್ಕೂಲ್ ಇದ್ದಾಗ ನಾನು ಫೋನಲ್ಲಿ ಎದ್ದ ತಕ್ಷಣ ನೋಡೋದಕ್ಕೆ ಆಗಲ್ಲ. ಒಂದು 5 ನಿಮಿಷ ಕುತ್ಕೊಂಡು ನಾನು ತಿಂಡಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಸ್ಕೂಲ್ ಇಲ್ಲ ಅಲ್ವಾ, ಸೊ ಎದ್ದ ತಕ್ಷಣ ವಾಕಿಂದ ಬಂದ ತಕ್ಷಣ ನನಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಥವಾ ಎಷ್ಟು ಅರ್ನಿಂಗ್ಸ್ ಆಗಿದೆ ಅದು ನೋಡೋದು ಅಭ್ಯಾಸ. ಬಟ್ ಸ್ಕೂಲ್ ಶುರು ಆದಮೇಲೆ ಅದೆಲ್ಲ ಆಗಲ್ಲ. ಮಧ್ಯಾಹ್ನದ ಮೇಲೆ ಮಕ್ಕಳನ್ನೆಲ್ಲ ಕಳಿಸಿ ನೋಡಬೇಕಾಗತ್ತೆ. ನನಗೆ ಲೈವ್ ಬರ್ತಿರೋದು ಇತ್ತೀಚೆಗೆ ತುಂಬ ಖುಷಿ ಆಗ್ತದೆ, ಯಾಕಂದರೆ ತುಂಬ ಜನ ಜಾಯಿನ್ ಆಗ್ತಿದ್ದೀರಾ, ಜೊತೆಗೆ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದೀರಾ. ನನಗದು ತುಂಬ ಖುಷಿಯಾದ ವಿಚಾರ. ಇತ್ತೀಚೆಗೆ ಸಬ್ಸ್ಕ್ರೈಬರ್ಸ್ ಸಹ ಜಾಸ್ತಿ ಆಗ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.
ನಾನು ಮೊದಲೇ ಹೇಳಿದೆ ಅಲ್ವಾ, ಇವತ್ತು ಕನಕಾಂಬರ ಕಾಕಡ 2 ಹೂವು ಕುಯ್ಯೋದಿದೆ. ಹಂಗಂತ ಹೇಳಿ ತುಂಬ ಜಾಸ್ತಿ ಏನು ಹೂವಿಲ್ಲ. ಕಾಕಡ ಹೂವು 25 ಗ್ರಾಮ್ ಅಷ್ಟೇ ಸಿಗ್ತಿರೋದು, ಕನಕಾಂಬರ ಹೂವು ಸಹ 50 ಗ್ರಾಮ್ ಅಷ್ಟೇ ಸಿಗ್ತಿರೋದು. ಆದರೂ ಅದನ್ನು ಕುಯ್ಯೋದಕ್ಕೂ ಟೈಮ್ ಆಗುತ್ತಲ್ವ, ಇಲ್ಲ ಅಂದರೂ ಒಂದು 1/4 ಗಂಟೆಯಿಂದ 20 ನಿಮಿಷ. ಏನು ಕನಕಾಂಬರ ಕುಯ್ಯೋದು ಲೇಟೇ, ಅದಕ್ಕೊಂದು ಅರ್ಧ ಗಂಟೆನೇ ಬೇಕು. ಸ್ವಲ್ಪ ಇರಲಿ ಜಾಸ್ತಿ ಇರಲಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ನೋಡಿ 50 ಗ್ರಾಮ್ ಅಷ್ಟೇ, ಇಷ್ಟು ಜಾಸ್ತಿ ಕಾಣಿಸಿದೆ. ಇದು 25 ಗ್ರಾಮ್ ಇದೆ ಅಷ್ಟೇ. ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ, ಅದಕ್ಕೆ ಕರಿಬೇವಿನ ಸೊಪ್ಪು ಕಿತ್ಕೊಂಡು ಬಂದೆ. ಅಡುಗೆ ಮಾಡೋದಕ್ಕೂ ಮುಂಚೆ ಸೆಲ್ಫ್ ಮತ್ತು ಸ್ಟವ್ ಎಲ್ಲ ಒರೆಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಸ್ಟವ್ ಮತ್ತು ಸೆಲ್ಫನ್ನು ಒರೆಸ್ಕೊತಾ ಇದ್ದೀನಿ. ಬೇರೆ ದಿನಗಳಲ್ಲಿ ನಾನು ಸ್ಟವನ್ನು ಸೋಪ್ ಹಾಕ್ಕೊಂಡು ತೊಳ್ಕೊತೀನಿ. ಇವತ್ತು ಜಸ್ಟ್ ಬಟ್ಟೆಲಿ ಒರೆಸ್ಕೊಂಡೆ ಅಷ್ಟೇ. ಪಾತ್ರೆ ಎಲ್ಲ ತೊಳ್ಕೊಂಡು ಬಂದಿದ್ದಲ್ವ, ಅದನ್ನೆಲ್ಲ ಸ್ವಲ್ಪ ಸೋರು ಹಾಕ್ಬಿಡೋಣ, ಆಮೇಲೆ ಜೋಡಿಸ್ಕೊಳ್ಳೋಣ ಅಂದ್ಕೊಂಡು ಸೋರು ಹಾಕ್ತಾಯಿದ್ದೀನಿ. ಆಮೇಲೆ ನಾವಿಬ್ಬರೇ ಅಲ್ವ ಇರೋದು, ತಿಂಡಿ ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂತ. ನಾನು ಇತ್ತೀಚೆಗೆ ಸ್ವಲ್ಪ ನಗೋದಕ್ಕೆ ಶುರು ಮಾಡಿದ್ದೀನಿ. ಅಂದರೆ ನನಗೆ ನಗ್ತಾ ಇರೋದೇ ತುಂಬ ಇಷ್ಟ, ನಿಮಗೆಲ್ಲ ಗೊತ್ತಿರೋ ಹಾಗೆ. ನಾನು ಮೊದಲೆಲ್ಲ ಹಾಗೇ ಇದ್ದಿದ್ದು. ಈ ಮನೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಹೆವಿ ಒತ್ತಡ ಆಗಿ ನನಗೆ ನಗೋದನ್ನೇ ಮರ್ತುಬಿಟ್ಟಿದೆ ಅನ್ನುವಷ್ಟು ಬೇಜಾರಾಗಿತ್ತು. ಆ ಸಾಲ ಎಲ್ಲ ತೀರಿಸೋ ಅಷ್ಟರಲ್ಲಿ ಸಾಕಾಗಿತ್ತು. ಬಟ್ ಇತ್ತೀಚೆಗೆ ಮೊದಲಿನ ಥರ ನಾನು ಆಗ್ತಾಯಿದ್ದೀನಿ. ನೆನ್ನೆ ಹಾಲು ಸ್ವಲ್ಪ ಇತ್ತು, ಇವತ್ತು ಅರ್ಧ ಲೀಟರ್ ಹಾಲು ತಂದಿದ್ದಾರೆ. ಕಾಯಿಸಿಟ್ಟೆ ಅಷ್ಟೇ. ನನಗೆ ಯಾರೂ ಕಂಪ್ನಿ ಇರಲಿಲ್ವಲ್ಲ ಜೊತೆಗೆ ಹಾಲು ಕುಡಿಯೋದಕ್ಕೆ. ನಾನು ಹಾಲು ಕುಡ್ದೇ ಇಲ್ಲ. ಮಕ್ಕಳೇನಾದರೂ ಇದ್ದೀರೋ ಜೊತೆ ಕೂತ್ಕೊಂಡು ಕುಡಿತಿದ್ದೆ. ಉಪ್ಪಿಟ್ಟೆ ರೆಡಿ ಮಾಡಿಬಿಡೋಣ, ರೆಡಿ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡು ಉಪ್ಪಿಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೇಮ್ ಉಪ್ಪಿಟ್ಟು ನಾನು ಶಾರ್ಟ್ ವೀಡಿಯೋದಲ್ಲೂ ಅಪ್ಲೋಡ್ ಮಾಡಿದೆ. ಸೇಮ್ ಉಪ್ಪಿಟ್ಟು ನೀವು ಹೇಗೆ ಮಾಡ್ತೀರೋ ನಾನು ಸಹ ಹಾಗೆ ಮಾಡೋದು. ನಾವಿಬ್ಬರೇ ಇರೋದ್ರಿಂದ ಒಂದೇ ಒಂದು ಬಟ್ಲು ತೊಗೊಂಡಿದ್ದೀನಿ. ಒಂದು ಬಟ್ಲು ರವೆಗೆ 2 ಬಟ್ಲು ನೀರು ಹಾಕಿದ್ರೆ ಉಪ್ಪಿಟ್ಟು ಹುಡಿ ಹುಡಿಯಾಗಿ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ನನಗೆ ಸ್ವಲ್ಪ ತೆಳುವಾಗಿ ಉಪ್ಪಿಟ್ಟು ಇಷ್ಟ ಆಗುತ್ತೆ, ಆದರೆ ನಮ್ಮ ಹಸ್ಬೆಂಡ್ಗೆ ಅವ್ರಿಗೆ ಉಡುಡಿಯಾಗಿ ಉಪ್ಪಿಟ್ಟು ಮಾಡಿದ್ರೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಹೇಗೆ ಇಷ್ಟನೋ ಹಾಗೆ ನಾನು ಮಾಡಿಕೊಂಡೆ. ಆಮೇಲೆ ಅವ್ರಿಗೆ ಕಡಲೆಬೇಳೆ ಅಂದರೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಕರಿಬೇವಿನ ಸೊಪ್ಪು ಹೇಗಿದ್ದರೂ ನಮ್ಮ ಮನೆ ಹತ್ತಿರ ಇದೆ, ಅದು ಹೆಲ್ತ್ಗಂತೂ ತುಂಬ ಒಳ್ಳೆಯದು. ಅದರಿಂದ ಕರಿಬೇವಿನ ಸೊಪ್ಪು ಕೂಡ ಜಾಸ್ತಿ ಹಾಕಿ ಮಾಡ್ತೀನಿ. ಕೆಲವರಿಗೆ ಟೊಮೊಟೊ ಇಷ್ಟ ಆಗಲ್ಲ, ಸ್ವಲ್ಪ ಹಾಕ್ಕೊತಾರೆ. ಬಟ್ ನನಗೆ ಟೊಮೊಟೊ ತುಂಬ ಇಷ್ಟ ಆಗುತ್ತೆ. ನಾನು ಎಲ್ಲ ಅಡುಗೆಗೂ ನಾನು ಜಾಸ್ತಿನೇ ಹಾಕ್ಕೋತೀನಿ. ನಾನು ಮೊದಲೇ ಹೇಳಿದೆ ಅಲ್ವಾ, ಈ ಬಟ್ಲಲ್ಲಿ 1 ಬಟ್ಲು ರವೆ ತೊಗೊಂಡಿದ್ದೆ, 2 ಬಟ್ಲು ನೀರು ಹಾಕ್ತಾಯಿದ್ದೀನಿ. ಆವಾಗ ಕರೆಕ್ಟಾಗಿ ಬರುತ್ತೆ. ಅಕ್ಕಿನೂ ಉಪ್ಪಿಟ್ಟಿಗಾದರೆ ನೀವು ನೀರು ಜಾಸ್ತಿ ಹಾಕಬೇಕಾಗತ್ತೆ, 2ರಷ್ಟು ಹಾಕಬೇಕಾಗತ್ತೆ. ರವೆ ಉಪ್ಪಿಟ್ಟಿಗೆ ಕರೆಕ್ಟಾಗಿ ಅಳತೆಗೆ 2 ಅಳತೆ ಹಾಕೋದೆ. ಸೇಮ್ ಅನ್ನಕ್ಕೆ ಹೇಗೆ ಮಾಡ್ತೀರೋ ಹಾಗೆ ಮಾಡಿದ್ರೆ ಕರೆಕ್ಟಾಗಿ ಉಪ್ಪಿಟ್ಟು ಬರುತ್ತೆ. ನೋಡಿ ಉಡುಡಿಯಾಗಿ ಚೆನ್ನಾಗಿ ಬಂದಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರೋದು. ನನಗೆ ಸಬ್ಸಿಗೆ ಸೊಪ್ಪು ಹಾಕಿದ್ರೂ ಇಷ್ಟ ಆಗುತ್ತೆ, ಆದರೆ ಈ ಸಲ ಸಂತೆಗೆ ಹೋಗಿರಲಿಲ್ಲ, ಅದರಿಂದ ಹಾಕಿಲ್ಲ. ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಅಡುಗೆ ಮಾಡೋದು ಬೇಡ, ಪಲಾವಿ ನೋಡ್ಕೊಂಡು ಬರೋಣ ಅಂದ್ಕೊಂಡೆ. ಆಮೇಲೆ ಅಡುಗೆ ಮಾಡೋಣ ಅಂದ್ಕೊಂಡೆ. ಇವ್ರು ಉಪ್ಪಿಟ್ಟು ತಿಂದ್ಬಿಟ್ಟು ಹಸುವಾಗುತ್ತೆ ಅಂತ, ಬೇಗ ಹಸುವಾಗುತ್ತೆ ಉಪ್ಪಿಟ್ಟು ತಿಂದು ಅಂತ ಬೇಗ ಊಟಕ್ಕೆ ಬರ್ತಾರೆ. ಅದಕ್ಕೆ ಬೇಳೆ ಸಾಂಬಾರು ಮಾಡಿಬಿಡ್ತೀನಿ. ನಾವಿಬ್ಬರೇ ಇರೋದಲ್ವ, ಸ್ವಲ್ಪ ಬೇಳೆ ಸಾಕು. ತೊಳ್ಕೊಂಡಿದ್ದೀನಿ ಆಗಲೇ ಟೊಮೊಟೊ. ಒಂದು ಈರುಳ್ಳಿ, ಅಂದರೆ ಸಣ್ಣ ಇದೆ ಈರುಳ್ಳಿ, ತುಂಬ ಸಣ್ಣ ಇದೆ, ಅದಕ್ಕೆ 3 ಎಳೆ ಹೆಚ್ಕೊತಾ ಇದ್ದೀನಿ. ನೀವು ಜುಟ್ಟು ನೋಡ್ತಾ ಇದ್ದೀರಾ ನೋಡಿ, ತುಂಬ ಸೆಕೆ ಆಗುತ್ತೆ ಅಂತೇಳಿ ಈಗ ಇಷ್ಟು ಕಟ್ಟೋ ಹಾಗಾಗಿದೆ, ಅದಕ್ಕೆ ಕಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲೇ ನಾನು ಟ್ರೈಪಾಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅನ್ನಿಸ್ತಿದೆ ಇಂಪ್ರೂವ್ ಆಗ್ತಿದೆ ನನ್ನ ಯೂಟ್ಯೂಬ್ ಚಾನಲ್ ಅಂತ, ಸೊ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಸುಮ್ಮನೆ ಹಾಗೆ ಕಿಟಕಿ ಮೇಲಿಟ್ಟು ಮಾಡ್ತಾಯಿದ್ದೀನಿ. ಅದು ಸೆಲ್ಫಿ ಮೋಡಲ್ಲಿದೆ, ಅದಕ್ಕೆ ಎಡ್ದ ಕೈಯಲ್ಲಿ ಮಾಡ್ದಂಗೆ ಕಾಣಿಸ್ತಿದೆ ನಿಮಗೆಲ್ಲ. ಒಂದು ಎಲೆಕೋಸಿದೆ, ಇದನ್ನು ಸಹ ಬೇಳೆ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ, ತೊಳ್ಕೊಂಡು ಬಿಡ್ತೀನಿ. ನಾನಂತೂ ಯೂಟ್ಯೂಬ್ ಮಾಡಿದ್ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಮೊದಲು ಸ್ವಲ್ಪ ನಿಜ ಹೇಳಬೇಕಂದ್ರೆ ಸೋಮಾರಿನೇ ಆಗಿದ್ದೆ, ಇವಾಗಂತೂ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಆಮೇಲೆ ಖುಷಿಯಾಗಿದ್ದೀನಿ. ಅಲ್ಲಿ ಕೆಲಸ ಅಲ್ಲೇ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣ ನೀವು, ನಿಮ್ಮ ಪ್ರೀತಿ. ಮತ್ತೆ ಹೇಳ್ತಿದ್ದೀನಿ, ನಿಮಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ನನಗಿರಲಿ. ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಬರೋಣ ಅಂತ ಹೋದೆ. ಬೆಳಗ್ಗೆ ತಂದಿದ್ದನ್ನೆಲ್ಲ ಉಪ್ಪಿಟ್ಟಿಗೆ ಹಾಕಿಬಿಟ್ಟೆ. ಮತ್ತು ಬೇಳೆ ಸಾಂಬಾರಿಗೆ ತರೋಣ ಅಂತ ಹೋದೆ. ನಾನು ಎಷ್ಟು ಸಲ ಸ್ಮೈಲ್ ಮಾಡಿದ್ದೀನ, ನೀವು ಕೂಡ ಅಷ್ಟೇ ಸಲ ಸ್ಮೈಲ್ ಮಾಡಬೇಕು ನನಗೆ, ಆವಾಗ ನನಗೆ ಖುಷಿ ಆಗುತ್ತೆ. ಯಾವಾಗಲೂ ಸಂತೋಷವಾಗಿರ್ಬೇಕಂತ ಅಂದರೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಎಲ್ಲರ ಮೇಲೆ ಪ್ರೀತಿ ಇಟ್ಕೋಬೇಕು, ಯಾರ ಮೇಲೂ ದ್ವೇಷ ಮಾಡೋದನ್ನು ಇಟ್ಕೋಬಾರ್ದು. ನಮ್ಮ ಹತ್ರನೇ ಕರ್ಬೇವಿನ ಸೊಪ್ಪು ಗಿಡ ಇರೋದ್ರಿಂದ ಯಾವಾಗ ಬೇಕು ಅವಾಗ ಕಿತ್ಕೊಂಡು ಬರ್ಬೋದು.
ಮಳೆ ಊದಿರೋದ್ರಿಂದ ಏನು ತೊಳೆಯೋದು ಬೇಡ, ಏನು ಔಷಧಿ ಏನು ಹೊಡೆದಿಲ್ಲ ಅಲ್ವಾ. ಸೊ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಅದು ವಿಷಲ್ ಬಂದು ವಿಷಲ್ ಆರೋಷ್ಟರಲ್ಲಿ ಜಾಸ್ತಿನೇ ಹಾಕೋಣ, ಕರ್ಬೇವಿನ ಸೊಪ್ಪು ಒಳ್ಳೆದಲ್ವಾ. ನಾನು ಸ್ವಲ್ಪ ಸ್ವೀಟ್ ಮಾಡ್ಕೊಂಡಿದ್ದೀನಿ, ವಿಡಿಯೋ ಸ್ವಲ್ಪ ಕಮ್ಮಿ ಆಗಲಿ ಅಂತ. ಹಸಿಮೆಣ್ಸಿನ್ಕಾಯಿ ಎಲ್ಲ ಒಣಗಿ ಅಲ್ಲೇ ಒಣಮೆಣ್ಸಿನ್ಕಾಯಿ ಆಗಿರೋದು. ಒಗ್ಗರಣೆಗೆಲ್ಲ ಅದೇ ಸಾಕಲ್ವಾ. ಕಸ ಎಲ್ಲ ಒಂದು ಕಡೆ ಹಾಕ್ತಾ ಇದ್ದೀನಿ. ನಮ್ಮನೆ ಹತ್ರ ಪ್ರಕೃತಿ ನೋಡೋದಕ್ಕೆ ಮಾತ್ರ ಚೆನ್ನಾಗಿದೆ ಅಂತ ಅಂದ್ಕೋಬೇಡಿ. ನಾನು ಅಡುಗೆ ಮಾಡುವಾಗ ಹೊರಗಡೆಯಿಂದ ಪಕ್ಷಿಗಳ ಸೌಂಡ್ ಕೇಳಿಸ್ತಿರುತ್ತೆ, ಅದು ಕೂಡ ಕಿವಿಗೆ ತುಂಬ ಇಂಪಾಗಿರುತ್ತೆ. ನಾನಿವಾಗ ಬೇಳೆ ಸಾಂಬಾರಿಗೆ ಒಗ್ಗರಣೆಗೆ ರೆಡಿ ಮಾಡ್ತಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಕಿತ್ಕೊಂಡು, ಹುಣಸೆ ಹಣ್ಣು ಸ್ವಲ್ಪ ಕಮ್ಮಿನೇ ಹಾಕೋತಾ ಇದ್ದೀನಿ. ಸಾಕು, ಟೊಮೊಟೊ ಆಗಲೇ 3 ಹಾಕಿದ್ದೀನಲ್ವ, ತುಂಬ ಜಾಸ್ತಿ ಬೇಡ, ಸ್ವಲ್ಪನೇ ಇಟ್ಕೊಂಡೆ. ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಿ ಮರಿಬೇಡಿ. ಖಾರ ಪುಡಿ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆಲ್ಲ ರೆಡಿ ಆಯಿತು. ಅದೇನೋ ವಿಷಲ್ ಬರ್ತಿದೆ, ವಿಷಲ್ ಮಾತ್ರ ಕಾಣಿಸ್ತಿದೆ ನಿಮಗೆ. ನಾನು ಯಾವಾಗಲೂ ಹೇಳೋ ಹಾಗೆ ಯಾವುದೇ ಅಡುಗೆಗಾದರೂ ಪ್ರಿಪ್ರೇಷನ್ ತುಂಬಾ ಮುಖ್ಯ ಆಗುತ್ತೆ. ನೀವು ಬೇಗ ಪ್ರಿಪ್ರೇಷನ್ ಮಾಡ್ಕೊಬಿಟ್ರೆ ಅಡುಗೆ 5 ನಿಮಿಷಕ್ಕಾಗತ್ತೆ. ಹಿಂಗೆ ಮಾಮೂಲಿ ಬೇಳೆ ಸಾಂಬಾರಿಗೆ ಹೇಗೆ ಒಗ್ಗರಣೆಗೆ ಹಾಕ್ತಿರೋ ಹಾಗೆ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿದೆ. ಇದು ಖಾರದ ಪುಡಿ ಹುಣಸೆ ರಸದಲ್ಲಿ ಕಲಿಸ್ಕೊಂಡಿರೋದನ್ನ ಹಾಕಿದೆ. ಈಗ ಕಸ ಅಲ್ಲಲ್ಲೇ ಹಾಕ್ಬಿಟ್ಟೆ. ಮೊದಲು ಸೋರೋದಕ್ಕೆ ಇಟ್ಟಿದ್ದೆ ಅಲ್ವಾ ಪಾತ್ರೆಗಳು, ಅದನ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಬೇಳೆ ಸಾಂಬಾರು ಜೊತೆಗೆ ಯಾವ ತರಕಾರಿ ಹಾಕೋದು ಬೇಗ ಹೊಂದ್ಕೊಳ್ಳುತ್ತೆ ಅಂದರೆ ಕ್ಯಾರೆಟು, ಬೀಟ್ರೂಟ್ ಈ ಥರ ಸ್ವೀಟ್ ತರಕಾರಿಗಳು ಹಾಕೋದು ಬಿಟ್ಟು ಆಲೂಗಡ್ಡೆ, ಬೀನ್ಸು ಮತ್ತು ದಪ್ಪಮೆಣ್ಸಿನ್ಕಾಯಿ, ನುಗ್ಗೆಕಾಯಿ, ಕೋಸು ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೋಸು ಆ್ಯಕ್ಚುಲಾಗಿ ನಾನು ಗೋಬಿ ಮಾಡೋಣ ಅಂತ ಇಟ್ಕೊಂಡಿದ್ದೆ, ಆದರೆ ಇವತ್ತು ತರಕಾರಿ ಏನೂ ತಂದಿರಲಿಲ್ಲ ಅವರು ಸಂತೆಯಲ್ಲಿ. ಅದಕ್ಕೆ ಬೇಳೆ ಸಾಂಬಾರನ್ನೇ ಮಾಡೋಣ ಅಂತ ಮಾಡಿದೆ. ನಿಮಗೆ ಕೋಸಿನ ಬೇಳೆ ಸಾರು ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ನಾನು ಯಾವಾಗಲೂ ಬೇಳೆ ಸಾಂಬಾರಿಗೆ ರುಬ್ಕೊಳ್ಳಲ್ಲ. ಇವತ್ತು ಬೇಳೆ ಸ್ವಲ್ಪ ಬೆಂದಿರಲಿಲ್ಲ, ಪರವಾಗಿಲ್ಲ ನಂಚ್ಕೊಳ್ಳೋಕೆ ಸಿಗುತ್ತೆ ಅಂತ ಹೇಳಿ ಸುಮ್ಮನೆ ಆದೆ. ನಾನು 1 ಪಾವ್ ಅಕ್ಕಿ ಮಾತ್ರ ಹಾಕ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ನಾವಿಬ್ಬರೇ ಇರೋದ್ರಿಂದ ರಾತ್ರಿಗೆ ಬೇಕಾದ್ರೆ ಮುದ್ದೆ ಮಾಡ್ಕೊಂಡ್ರೆ ಆಯ್ತಂತ. 1:45 ಆಗಿದೆ ಕರೆಕ್ಟಾಗಿ. ನಾನಿವಾಗ ಕಾಫಿ ಇಡ್ತಾಯಿದ್ದೀನಿ. ಇದೇನಿದು ಮಧ್ಯಾಹ್ನದ ಟೈಮ್ ಕಾಫಿ ಇಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಹೌದು, ಇವತ್ತು ನಮ್ಮ ಮನೆ ಹತ್ತಿರ ಅಂದರೆ ನಮ್ಮ ಮನೆ ಮುಂದೆ ಚರಂಡಿ ಇದೆ ಅಲ್ವಾ, ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ 7-8 ಜನ ಬಂದಿದ್ದಾರೆ. ತುಂಬ ದಿನದಿಂದ ಕ್ಲೀನ್ ಮಾಡೇ ಇರಲಿಲ್ಲ, ಏನೋ ಊರಿನವ್ರಿಗೆ ಹುಷಾರಿಲ್ಲ ಚರಂಡಿ ಕ್ಲೀನ್ ಮಾಡೋರಿಗೆ. ಸೊ ಇವತ್ತು ಪಂಚಾಯಿತಿ ಕಡೆಯಿಂದ ತುಂಬ ಜನನ ಕಳಿಸಿದ್ರು, ಊರಿನ ಚರಂಡಿ ಎಲ್ಲ ಕ್ಲೀನ್ ಮಾಡಿ ಬನ್ನಿ ಅಂತ. ಅವಳು ನನಗೆ ಫ್ರೆಂಡೇ ಆಗಿಬಿಟ್ಟಿದ್ದಾಳೆ. ನಿಮಗೆ ಮೊದಲು ವೀಡಿಯೋದಲ್ಲಿ ತೋರಿಸಿದ್ದೆ, ಮಂಜು ಅಂತ, ನಮ್ಮೂರಿನ ಚರಂಡಿ ಕೆಲಸ ಮಾಡೋದು. ಸೊ ಅವಳು ಅವ್ವ ಸ್ವಲ್ಪ ಕಾಫಿ ಇಟ್ಕೊಡಿ ಅಂತ, ಅಲ್ಲ ಟೀ ಇಟ್ಕೊಡಿ ಅಂತ ಕೇಳಿದ್ಲು. ನಮ್ಮನೇಲಿ ಟೀ ಪುಡಿ ಖಾಲಿಯಾಗಿತ್ತು, ಕಾಫಿ ಪುಡಿ ಕೂಡ ಖಾಲಿಯಾಗಿದ್ದು, ಸದ್ಯಕ್ಕೆ ತಂದಿದ್ರು. ಪಾಪ ಕೇಳ್ತಿದ್ದಾಳಲ್ಲ ಅಂತ ಹೇಳಿ ಕಾಫಿನ ಇಟ್ಕೊಟ್ರಾಯ್ತು ಅಂತ ಅಂದ್ಕೊಂಡು ಇಟ್ಕೊಡ್ತಾಯಿದ್ದೀನಿ. ಇಷ್ಟು ಕಾಫಿಗೆ ಸಕ್ಕರೆನ ಸ್ಪೂನಲ್ಲಿ ಹಾಕೋದಕ್ಕಾಗಲ್ಲ ಅಂತ ಹೇಳಿ ನಾನು ಹಾಗೆ ಹಾಕ್ತಾಯಿದ್ದೀನಿ. ಕಾಫಿ ಇಟ್ಕೊಟ್ಟಿದ್ದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರಾದರೂ ಬಂದು ಕೇಳಿದಾಗ ನಾವೇನು ದಿನ ಕಾಯಿಸ್ಕೊಡಲ್ಲ, ಅಪರೂಪಕ್ಕೆ ಪಾಪ ಕೇಳಿದಾಗ ಕಾಯಿಸ್ಕೊಡ್ಬೇಕಂತ. ನಾನು ಮೊದಲೇ ಹೇಳಿದ್ನಲ್ಲ, ಹಣಕಾಸಿನ ನನಗೆ ಸಹಾಯ ಮಾಡೋದಕ್ಕಾಗದೇ ಇದ್ದರೂ ಈ ರೀತಿ ಸಹಾಯಗಳನ್ನ ಮಾಡ್ತೀನಂತ. ಕೋತಿ ನೋಡಿ ಬಂದು ಕಾಯ್ಕೊಂಡಿದೆ. ನಮ್ಮನೆಯಲ್ಲಿ ನೆನ್ನೆ ಹಾಲೇ ಇತ್ತು, ಆದರೆ ಆ ಹಾಲು ಹಾಕಿದ್ರೆ ಎಲ್ಲೂ ಹೊಡೆದೋಗ್ಬಿಡುತ್ತೋ ಅಂತ ಇವತ್ತಿನ ಹಾಲಲ್ಲೇ ಅವರಿಗೆಲ್ಲ ಕಾಯಿಸ್ಕೊಡ್ತಾ ಇದ್ದೀನಿ. ನಾವಂತೂ ಕೋತಿಗಳನ್ನ ನೋಡಿಕೊಂಡೇ ಕಿಟಕಿ ಬಾಗಿಲು ತೆಗಿಬೇಕು, ಇಲ್ಲ ಅಂತ ಹೇಳಿದ್ರೆ ಬಂದು ಏನು ಬೇಕು ಅದನ್ನು ತೆಗೆದುಕೊಂಡು ಹೋಗಿ ಲೂಟಿ ಮಾಡುತ್ತೆ. ಇದೇನಿದು ಇಷ್ಟು ದಪ್ಪ ಇರೋ ಕೋತಿ ಎಲ್ಲ ಒಳಗಡೆ ಬರುತ್ತಾ ಅಂತ ಅಂದ್ಕೋಬೇಡಿ, ಸಣ್ಣ ಸಣ್ಣ ಕೋತಿಗಳು ಸಹ ಇವೆ, ಅವು ಬಂದೆಲ್ಲನೂ ಎತ್ಕೊಂಡು ಹೋಗುತ್ತೆ. ಅದು ಹೇಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಮೇನ್ ಬಾಗಿಲು ತೆಗೆದ್ಬಿಟ್ರಂತೂ ಮುಗಿದು ಕತೆ. ಇವಾಗ ಕೋತಿ ಇದ್ದಿದ್ದರಿಂದ ಕಿಟಕಿ ಬಾಗಿಲುಗಳನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕಾಫಿ ಆಯಿತು. ನಾನು ಕಾಫಿಯನ್ನು ಕಾಯಿಸ್ಕೊಂಡು ಸೋಸ್ಕೊಂಡು ಅವ್ರಿಗೆ ತೆಕ್ಕೊಂಡು ಹೋಗಿದ್ದಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆದರೆ ಯಾರ್ಯಾರಿಗೆ ಕೊಟ್ಟೆ ಅನ್ನೋದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ಯಾಕಂದರೆ ಕಾಫಿ ಕೊಟ್ಟು ನೋಡು ವೀಡಿಯೋ ಮಾಡಿಕೊಡ್ತಿದ್ದಾರೆ ಅನ್ನೋದು ನಿಮಗೂ ಅನಿಸ್ಬಹುದು, ಅಥವಾ ಅವ್ರಿಗೂ ಸಹ ಅವ್ರು ಕಾಫಿ ಕುಡಿಯೋದನ್ನ ವೀಡಿಯೋ ಮಾಡ್ಕೊಂಡಾಗ ಅವ್ರಿಗೂ ಮುಜುಗರ ಅನಿಸ್ಬಹುದು. ಅದರಿಂದ ನಾನು ಯಾರ್ದು ವೀಡಿಯೋ ಮಾಡ್ಕೊಳ್ಳಿಲ್ಲ.
ಇಲ್ಲಿ ನೋಡ್ತಿದ್ರೆ ನಿಮಗೆ ಇನ್ನು ಸ್ವಲ್ಪ ಕಾಫಿ ಪುಡಿ ಹಾಕಬೇಕಿತ್ತು ಅಂತ ಅನಿಸ್ತಿರ್ಬೋದೇನೋ, ಯಾಕಂದರೆ ಕಲರ್ ಸ್ವಲ್ಪ ಕಮ್ಮಿ ಕಾಣಿಸ್ತದೆ. ನಾನು ನೀರು ಜಾಸ್ತಿ ಹಾಕಿರಲಿಲ್ಲ. ಆಮೇಲೆ ಹಾಲಿನ ಡೈರಿ ಹಾಲಲ್ವಾ, ಅದು ಹಸುವಿನ ಹಾಲು ಅವರು ಕರೆಕ್ಟಾಗಿ ಟೆಸ್ಟ್ ಬಂದೇ ಹಾಕ್ಸ್ಕೊಳ್ಳೋದು, ಜಾಸ್ತಿ ನೀರು ಹಾಕಿದ್ರೆ ಹಾಕ್ಸ್ಕೊಳ್ಳಲ್ಲ. ಸೊ ಅದರಿಂದಾಗಿ ಗಟ್ಟಿ ಇತ್ತು. ಗಟ್ಟಿ ಇದ್ದಿದ್ದರಿಂದ ಕಲರ್ ಕಾಣಿಸ್ತಿಲ್ಲ. ಇದು ನೆನ್ನೆ ಹಾಲು, ನಾನು ಕಾಯಿಸ್ಕೊಟ್ಟಿದ್ದೆ ಅವ್ರಿಗೆ ಇವತ್ತಿನ ಹಾಲು. ಈ ಹಾಲನ್ನ ನಾನೇ ಕುಡಿಬೇಕು, ಆಮೇಲೆ ಫ್ರೀ ಆದಾಗ ಕುಡಿತೀನಿ. ಅನ್ನ ಆಯಿತು ಅಲ್ವಲ್ಲ, ನೋಡಿ ಸ್ವಲ್ಪನೇ ಅಕ್ಕಿ ಹಾಕ್ಕೊಂಡಿರೋದು, ಇಬ್ಬರಿರೋದಲ್ವ, ಸುಮ್ಮನೆ ಜಾಸ್ತಿ ಹಾಕಿ ಆಚೆಗೆ ಹಾಕೋದೇ ಆಗಿದೆ. ಯಾಕಂದರೆ ಮೊದಲೆಲ್ಲ ತಂಗ್ಳನ್ನ ತಿನ್ಕೊಂಡ್ಬಿಡ್ತಿದ್ದೆ. ಇವಾಗ ಅನ್ನ ಅಂತೂ ಬೆಳಿಗ್ಗೆ ಅಷ್ಟರಲ್ಲಿ ಹಲ್ಸ್ಕೊಂಡೇ ಬಿಡುತ್ತೆ, ತಿನ್ನೋದಕ್ಕಾಗಲ್ಲ. ಅದಕ್ಕೇ ಸ್ವಲ್ಪನೇ ಅಕ್ಕಿ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ರಾತ್ರಿಗೆ ಅಕ್ಕಿ ಹಾಕ್ಕೊಂಡ್ರಾಯಿತು, ಅಥವಾ ಮುದ್ದೆ ಮಾಡ್ಕೊಂಡ್ರಾಯ್ತಂತ. ಬೇಳೆ ಸಾಂಬಾರಿಗೆ ಒಗ್ಗರಣೆಗೆ ಹಾಕಿಬಿಟ್ರೆ ಅದು ಘಮನೇ ಬೇರೆ. ತುಂಬ ಚೆನ್ನಾಗಿತ್ತು ಬೇಳೆ ಸಾಂಬಾರು, ಫ್ಲೇವರ್ ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ಚೆನ್ನಾಗಿರೋದು. ನಾನು ಹೇಳಿದ್ದೀನಲ್ವ, ಈ ವಾರ ಸಂತೆಗೆ ಹೋಗಿಲ್ಲ, ಅದರಿಂದ ಕೊತ್ತಂಬರಿ ಸೊಪ್ಪು ತಂದಿಲ್ಲ. ಇವತ್ತಂತೂ ಏನೋ ಗೊತ್ತಿಲ್ಲ, ಇನ್ ಟೈಮ್ ಕರೆಕ್ಟಾಗಿ ಊಟ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಕೂಡ 9 ಗಂಟೆ ಅಷ್ಟರಲ್ಲಿ ಊಟ ಆಗಿತ್ತು, ತಿಂಡಿ ಆಗಿತ್ತು. ಇವಾಗಲೂ 2 ಗಂಟೆ ಅಷ್ಟರಲ್ಲಿ ಊಟ ಮಾಡ್ಕೋತಾ ಇದ್ದೀನಿ. ಇದು ನೋಡಿ 20ನೇ ತಾರೀಕು ಸಂಘದ ದುಡ್ಡು. ನಮ್ಮನೇಲಿ ನನ್ನ ದುಡ್ಡು ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ, ಸಂಘದ ದುಡ್ಡಂತೂ ಓಡಾಡ್ತಿರುತ್ತೆ. ಅಂದರೆ ಇನ್ನೂ ಯಾರೂ ತೆಗೆದುಕೊಂಡಿಲ್ಲ, ಬಂದು ತೊಗೋತಾರೆ, ತೊಗೊಂಡಾಗ ಕೊಟ್ಬಿಡ್ತೀನಿ. ಇದು ಫಸ್ಟ್ ಮಾಡಿದ ಸಂಘ, ಅಭಿವೃದ್ಧಿ ಸಣ್ಣ ಉಳಿತಾಯ ಸಂಘ ಅಂತ. ನಮ್ಮ ಮಹಿಳೆಯರೆಲ್ಲ ಬೇಗ ಅಭಿವೃದ್ಧಿ ಹೊಂದಲಿ ಅಂತ ಅಭಿವೃದ್ಧಿ ಅಂತ ನಾನೇ ಹೆಸರಿಟ್ಟಿದ್ದು. ಇವಾಗ ಊಟ ಮಾಡ್ಕೋತಾ ಇದ್ದೀನಿ. ಊಟ ಇವಾಗ ತಾನೇ ಅಡುಗೆ ಆಗಿದ್ದರಿಂದ ತುಂಬ ಬಿಸಿ ಇದೆ, ಎಷ್ಟು ಆರಿಸಿದ್ರೂ ಆರ್ತಾನೇ ಇಲ್ಲ. ಬಿಸಿ ಇದ್ದಿದ್ದರಿಂದ ನಾನು ಕೈಯಲ್ಲಿ ಊಟ ಮಾಡಲಿಲ್ಲ, ಸ್ಪೂನ್ ತೊಗೊಂಡೆ ಊಟ ಮಾಡಿದೆ. ಸಾಂಬಾರು ತುಂಬ ಚೆನ್ನಾಗಿತ್ತು. ನಾನು ಯಾವಾಗಲೂ ಹೇಳ್ತೀನಲ್ವ, ನನ್ನ ಕಂಪ್ನಿಯನ್ನು ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಅಂತ. ಆರಾಮಾಗಿ ಕೂತ್ಕೊಂಡು ಊಟ ಮಾಡಿದೆ. ಆದರೂ ಜೊತೇಲಿ ಯಾರಾದರೂ ಇದ್ದರೆ ಇಷ್ಟ ಆಗುತ್ತೆ ಜೊತೇಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ. ಇದೇನಿದು ಡೈಲಿ ವೇರ್ ಬಟ್ಟೆನೆಲ್ಲ ಎಲ್ಲೋ ಚಪ್ಪಲ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಕೊಂಡ್ರೆ, ಬನ್ನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಚರಂಡಿ ಕ್ಲೀನ್ ಮಾಡಿದ್ರೆ ಅಂತ ಹೇಳಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅಂತ. ತುಂಬ ದಿನದಿಂದ ಎಲ್ಲ ತುಂಬಿಕೊಂಡಿತ್ತು. ಸದ್ಯಕ್ಕೆ ಪಂಚಾಯತಿ ಕಡೆಯಿಂದ ಒಂದು 7-8 ಜನ ಕಳಿಸಿ ಕ್ಲೀನ್ ಮಾಡಿಸಿದ್ದಾರೆ. ಇಬ್ಬರು ನೋಡಿ ಅಲ್ಲಿದ್ದಾರೆ, ಇನ್ನೊಂದು 5-6 ಜನ ಯಾವ ಕಡೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಏನು ಹೇಳಿ, ಕಾಣಿಸ್ತಾ ಇಲ್ವಲ್ಲ, ಕತ್ತಲೆ ಕಾಣಿಸ್ತದಲ್ಲ. ಸ್ವಲ್ಪ ಕಮ್ಮಿನೇ ಕೊಡಿದ್ರೆ ಸುರಿತಾ ಇದೆ. Cheers. Cheers. ಸೋಮಪ್ಪ ಚೆನ್ನಾಗಿ ಕೂತದೆ. ನಾನು ಪಲ್ಲವಿ ನೋಡೋದಕ್ಕೆ ಅಂತಾನೆ, ಪಲ್ಲವಿನ ಮಾತಾಡ್ಸೋದಕ್ಕೆ ಅಂತಾನೆ ಅವ್ರ ಮನೆಗೆ ಹೋಗಿದ್ದು. ಯಾಕೆ ಅನ್ನೋದನ್ನು ಹೇಳ್ತೀನಿ. ಇವತ್ತಂತೂ ಊರಲ್ಲಿ ತುಂಬ ಜೋರಾಗಿ ಮಳೆ ಬಂತು. ನಾನು ಅದನ್ನು ಶಾರ್ಟ್ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ. ನಾನು ಪಲ್ಲವಿ ಮನೆಗೆ ಯಾಕೆ ಹೋಗಿದ್ದು ಅಂದರೆ, ಅವಳು ಪ್ರೆಗ್ನೆಂಟ್ ಇದ್ದಾಳೆ, ಅವಳನ್ನ ಮನೆ ತುಂಬಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಅವಳನ್ನ ಮಾತಾಡ್ಸೋದಕ್ಕೆ ಅಂತ ಹೋದೆ. ನಾನು ಪ್ರೆಗ್ನೆಂಟ್ ಕರೆಯೋದಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಸಿಂಪಲ್ಲಾಗಿ ಕರ್ಕೊಂಡು ಬಂದಿದ್ದು, ಒಂದು 5 ಜನ ಹೋಗಿ, ಅದರಿಂದ ಹೋಗಿರಲಿಲ್ಲ. ನಿಮಗೆಲ್ಲ ಗೊತ್ತಿದೆ ಅದು ಎಲ್ಲಿದೆ ಮನೆ ಅಂತ. ನಮ್ಮ ಹಳೆ ಮನೆ ಪಕ್ಕದ ಮನೆಯೇ. ನಾನು 2 ಮನೆಗೂ ಹೋಗಿದ್ದು ಬಂದನಲ್ಲ, ಒಬ್ಬರು ಮಾದೇವಕ್ಕ, ಒಬ್ಬರು ಸಾವಿತ್ರಕ್ಕ. ಅವ್ರಿಗಂತೂ ನಾನು ಅಂದರೆ ತುಂಬ ಇಷ್ಟ. ನನಗೆ ಕೋವಿಡ್ ಆದಾಗ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿರೋದು ಅಂದರೆ ಅವರೇ, ಅದನ್ನು ಮರೆಯೋದಕ್ಕಾಗಲ್ಲ ನಾನು.
ನಾನು ಮೊದಲೇ ಹೇಳಿದೆ ಅಲ್ವಾ, 20ನೇ ತಾರೀಕು ಸಂಘ ಇತ್ತು, ಅದಕ್ಕೆ ಸೌಮ್ಯ ಇನ್ನೂ ಕಟ್ಟಿರಲಿಲ್ಲ, ಕಟ್ಟೋದಕ್ಕೆ ಅಂತ ಬಂದು ಕೂತ್ಕೊಂಡ್ಳು. ಅವಳು ಮಮ್ಮಿ ಎಲ್ಲ ಬಂದರು, ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಈ ಮಳೆಗಂತೂ ಏನಾದರೂ ತಿನ್ಬೇಕಂತ ಅನ್ನಿಸ್ತಿರತ್ತೆ. ಸೊ ನಮ್ಮ ಯಜಮಾನರು ಕಡಲೆಪುರಿ ತಂದು ಕೊಟ್ಟರು. ನಾನು ಶಾರು ಇಬ್ಬರು ಕಡಲೆಪುರಿ ತಿಂತ ಕೂತಿದ್ದೀವಿ. ತಿನ್ನೋ ವಿಚಾರ ಬಂದಾಗ ನಾನಂತೂ ಮಕ್ಕಳೇ ಆಗಿಬಿಡ್ತೀನಿ. ಎಷ್ಟು ದಿನ ಸೆಕೆ ಇತ್ತು, ಇವಾಗ ಮಳೆ ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ತುಂಬ ಚಳಿ ಆಗ್ತಿದೆ, ಅದಕ್ಕೆ ಕಡಲೆಪುರಿ ತಿಂತಾಯಿದ್ವಿ. ಕಡಲೆಪುರಿ ಖಾರ ಈ ಚಳಿಗೂ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಕಡಲೆಪುರಿ ತುಂಬ ಗರಿಗರಿಯಾಗಿದೆ. ನಾನು ಮಧ್ಯಾಹ್ನ ಅಡುಗೆ ಮಾಡಿದಾಗ ನಾನು ನಮ್ಮ ಯಜಮಾನ್ರು ಇಬ್ಬರೇ ಇದ್ದಿದ್ದು. ಸೊ ನಾನು ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೆ. ಇವಾಗ ಶಾರು ಕೂಡ ಬಂದಿದ್ದಾಳೆ. 3 ಜನಕ್ಕೂ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಮುದ್ದೆ ಮಾಡಿಕೊಂಡೆ. ಎಲ್ಲರೂ ಈ ಮುದ್ದೆನೇ ತಿಂದು ಸಾಕಾಯಿತು ಅಂತ ಹೇಳಿ ಮಧ್ಯಾಹ್ನ ಮಾಡಿದ್ದನ್ನು ನಾಳೆ ಬೆಳಗ್ಗೆವರೆಗೂ ಉಳ್ಕೊತು. ಇವತ್ತಂತೂ ನಾನು ಹೇಳಿದ್ನೆಲ್ಲ ಟೈಮ್ ಟು ಟೈಮ್ ಊಟ ಮಾಡಿಕೊಂಡೆ. 9 ಗಂಟೆಗೆ ಸರಿಯಾಗಿ ಊಟ ಮಾಡ್ಕೊತಾ ಇದ್ದೀವಿ. ಇವಾಗ ಕೂಡ ಶಾರು ಮುದ್ದೆ ಬೇಡ ಸಾಕು ಅಂತಿದ್ಲು. ನಾನೇ ತಿನ್ನಿಸ್ಕೊಡ್ತೀನಿ ಬಾ ಹೊರಗಡೆ ಅಂತ ಕರ್ಕೊಂಡು ಬಂದೆ. ಮುದ್ದೆ ಆಗಿದ್ದಕ್ಕೆ ಬೇಡ ಅಂತ ಹೇಳ್ತಿದ್ಲು. ನಾನೇ ಹೊರಗಡೆ ತಿನ್ನಿಸ್ಕೊಡ್ತೀನಿ ಬಾ ಅಂದೆ. ಸಂಜೆ ಶುರುವಾಗಿದ್ದ ಮಳೆ ಇನ್ನೂ ನಿಂತಿಲ್ಲ. ಮಳೆ ಸೌಂಡ್ ಕೇಳಿಸ್ತದೆ ಅನಿಸುತ್ತೆ. ನಾನು ತಿನ್ಸಿದ್ರೆ 1-2 ತುತ್ತು ಜಾಸ್ತಿ ತಿಂತಾಳೆ, ಇಲ್ಲ ಅಂದರೆ ಸರಿಯಾಗ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಖಂಡಿತವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.